ಅದೊಂದು ಹಣ್ಣಿನ ಮರ. ಅಲ್ಲಿ ಒಂದು ತಾಯಿ ಹಕ್ಕಿ, ಅದಕ್ಕೆ ಒಂದು ಪುಟ್ಟ ಮರಿ. ಅದಾಗ ತಾನೇ ಕಣ್ಣು ತೆರೆದಿದೆ. ಬೆಚ್ಚನೆಯ ಗೂಡಿನಲ್ಲಿದ್ದೇ ವಿಶಾಲ ಪ್ರಪಂಚವನ್ನ ಸಂತಸದಿಂದ ನೋಡುತ್ತಿದೆ. ತಾಯಿ ಹಕ್ಕಿ ಮರಿಗೆ ಆಹಾರ ತರಲೆಂದು ಹೊರಗೆ ಹೋಗಿದೆ. ಈ ಸಮಯವನ್ನು ನೋಡಿ ಒಬ್ಬ ಮನುಷ್ಯ ಆ ಮರವನ್ನೇರಿದ. ಹಣ್ಣು ಹರಿಯದೆ ಹಕ್ಕಿಯ ಮರಿಯನ್ನೇ ಗೂಡಿನಿಂದ ಹೊರಗೆ ಎಳೆದ, ಜೇಬಿಗೆ ಹಾಕಿಕೊಂಡು ಕೆಳಗಿಳಿದ. ತಾಯಿ ಹಕ್ಕಿ ಮರಿಗೆ ಆಹಾರ ತೆಗೆದುಕೊಂಡು ಬಂದಿತು. ಬರಿದಾದ ಗೂಡನ್ನು ನೋಡಿ ಗಾಬರಿಯಾಯಿತು. ಅಷ್ಟರಲ್ಲಿ ಆ ಮನುಷ್ಯನ ಜೇಬಿನಲ್ಲಿದ್ದ ಮರಿ ಪ್ರಾಣ ಸಂಕಟದಿಂದ ಕರುಳು ಕಿತ್ತು ಬರುವಂತೆ ಕಿರುಚಿತು. ತಕ್ಷಣ ನಿಷ್ಕರುಣಿಯಾದ ಮನುಷ್ಯ ಆ ಮರಿಯ ಕತ್ತನ್ನು ಹಿಸುಕಿ ಹಾಕಿದ. ದೇವರು, ಧರ್ಮ, ನೀತಿಶಾಸ್ತ್ರ ಮೇಲೆ 100 ಗ್ರಂಥಗಳ ಬರೆದು ಸ್ವರ್ಗದ ಕನಸು ಕಾಣುವ ಮನುಷ್ಯ ಒಂದು ಪುಟ್ಟ ಗುಬ್ಬಿಯ ಭಾವನೆ ಅರಿಯದೆ ಹೋದ. ತಾಯಿ ಹಕ್ಕಿ ಗೂಡಿನಲ್ಲಿ ಅತ್ತಿತ್ತ ಓಡಾಡಿ ತನ್ನ ಮೋಹದ ಮರಿಯ ಹೆಜ್ಜೆಗಳಿಗಾಗಿ ಹುಡುಕಾಡಿತ್ತು. ಒಂದೆರಡು ಹನಿ ಕಣ್ಣೀರು ಉದುರಿಸಿ ಮರದ ಮೇಲೆ ಹೋಗಿ ಮೌನವಾಗಿ ಕುಳಿತಿತ್ತು. 10 ನಿಮಿಷಗಳ ತರುವಾಯ ತನ್ನ ಬಂಧುಗಳ ಹಾಡುವುದನ್ನು ನೋಡಿತು. ಅವುಗಳೊಂದಿಗೆ ಕೂಡಿ ಹಾಡಿ ನಲಿಯಿತು. ಅಲ್ಲಿಯೇ ಇದ್ದ ವೃಕ್ಷರಾಜ ಅಚ್ಚರದಿಂದ ಕೇಳಿದ, ಇದೀಗ ನೀನು ನಿನ್ನ ಮುದ್ದಿನ ಮರಿಯನ್ನು ಕಳೆದುಕೊಂಡಿರುವೆ. ಆಗಲೇ ನೀನು ಅದನ್ನೆಲ್ಲ ಮರೆತು ಹಾಡುತ್ತಿರುವೆಯಲ್ಲ, ಹೇಗೆ? ಹಕ್ಕಿ ಹೇಳಿತು, ವೃಕ್ಷರಾಜನೇ, ನಾವು ಈ ಜಗತ್ತಿನಲ್ಲಿ ಸಂತಸದಿಂದ ಬದುಕಲು ಬಂದವರೇ ವಿನಾ ಅಲಲು ಬಂದವರಲ್ಲ. ನಮಗೆ ರೆಕ್ಕೆಗಳಿರುವವರೆಗೆ ನಾವು ಅನಂತ ಆಗಸದಲ್ಲಿ ಹಾರಾಡುತ್ತೇವೆ. ಕಂಠ ಇರುವವರೆಗೆ ಸುಮಧುರ ಗೀತೆಗಳನ್ನು ಹಾಡುತ್ತೇವೆ. ಅದು ನಮ್ಮ ಆನಂದ, ಅದು ನಮ್ಮ ಬದುಕಿನ ರೀತಿ.